कि हम ऐसी रचना रच सकते हैं सारी दुनिया को विनाश करा देंगे। ಅಂದರೆ ನಾವು ಈ ಥರ ರಚನೆ ಮಾಡ್ಬೋದಾಗಿದೆ, ಅದರಿಂದ ನಾವು ಇಡೀ ಪ್ರಪಂಚದ ವಿನಾಶವನ್ನು ಮಾಡಿಬಿಡ್ತೀವಿ. फिर पछताते हैं। ಮತ್ತೆ ಪಶ್ಚಾತ್ತಾಪ ಪಡ್ತಾರೆ. क्या पछताते हैं? क्या पछताते हैं? ಏನು ಪಶ್ಚಾತ್ತಾಪ ಪಡ್ತಾರೆ ಆಮೇಲೆ? अरे ऐसी चीज का हमने निर्माण कर दिया, अगर हम उसका विस्फोट करेंगे तो हम भी खलास हो जाएंगे। ಏನಂತ ಪಶ್ಚಾತ್ತಾಪ ಪಡ್ತಾರೆ, ಅರೆ ನಾವಂತೂ ಈ ಥರ ವಸ್ತುವಿನ ಆವಿಷ್ಕಾರವನ್ನು ಮಾಡಿಬಿಟ್ಟಿದ್ದೀವಿ, ಅದನ್ನು ವಿಸ್ಫೋಟ ಮಾಡಿಬಿಟ್ರೆ ಪ್ರಪಂಚ ಜೊತೆಯಲ್ಲಿ ನಮ್ಮದು ವಿನಾಶ ಆಗೋಗುತ್ತೆ ಅಂತ ಅನಿಸುತ್ತೆ ಅವಾಗ ಅವರಿಗೆ. इसलिए बहुत डरते हैं क्या होने वाला है। ಅದಕ್ಕೋಸ್ಕರ ಅವ್ರು ತುಂಬ ಭಯ ಪಡ್ತಾರೆ, ಇವಾಗ ಏನಾಗಬೇಕಾಗಿದೆ ಅಂತ. तो वो जड़त्वमयी बुद्धि वाले हैं। ಮತ್ತೆ ಅವರಂತೂ ಜಡತ್ವ ಬುದ್ಧಿ ಉಳ್ಳುವಂಥವ್ರಾಗಿದ್ದಾರೆ. अंतिम रचना है, ಅವರಂತೂ ಅಂತಿಮ ರಚನೆ ಆಗಿದ್ದಾರೆ. लास्ट तमो प्रधान रचना, ಲಾಸ್ಟ್ ತಮೋಪ್ರಧಾನ ರಚನೆ ಆಗಿದೆ. आर्य समाजियों से भी लास्ट की रचना। ಆರ್ಯ ಸಮಾಜಿಗಳಿಗಿಂತನೂ ಲಾಸ್ಟ್ ರಚನೆ. आर्य समाजी भारत में गाए गए हैं, ಆರ್ಯ ಸಮಾಜಿಗಳು ಭಾರತದಲ್ಲೇ ಗಾಯನ ಇದೆ ಅವ್ರದ್ದು, वो विदेश में है। ಆದರೆ ಅವರು ವಿದೇಶದಲ್ಲಿದ್ದಾರೆ. भारत में भारतीय कम्युनिस्ट पार्टी, ಭಾರತದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ ಇದೆ, और वो विदेशी कम्युनिस्ट हैं। ಆದರೆ ಅವರು ವಿದೇಶಿ ಕಮ್ಯುನಿಸ್ಟ್ ಆಗಿದ್ದಾರೆ. चीन जापान वगैरह। ಚೀನ್, ಜಾಪಾನ್ ಇತ್ಯಾದಿ. तो वो जो कम्युनिस्ट हैं, नास्तिक हैं, ಮತ್ತೆ ಅವ್ರು ಯಾರು ಕಮ್ಯುನಿಸ್ಟ್ ಆಗಿದ್ದಾರೆ, ನಾಸ್ತಿಕರಾಗಿದ್ದಾರೆ. वो न आत्मा को मानते न परमात्मा को मानते, ಅವರಂತೂ ಆತ್ಮನಿಗೂ ಮಾನ್ಯತೆ ಕೊಡಲ್ಲ, ಪರಮಾತ್ಮನಿಗೂ ಮಾನ್ಯತೆ ಕೊಡಲ್ಲ, न किसी को नहीं मानते। ಮತ್ತೆ ಯಾರಿಗೂ ಅವ್ರ ಮಾನ್ಯತೆನೇ ಕೊಡಲ್ಲ. वो अपने को ही सर्वोपरि मानते। ಅವರು ಸ್ವಯಂವನ್ನೇ ನಾವು ಸರ್ವೋಪರಿ ಆಗಿದ್ದೀವಿ ಅಂತ ತಿಳ್ಕೊತಾರೆ. देह अहंकार में बड़े पूरे, ಅವರು ದೇಹ ಅಹಂಕಾರದಿಂದ ತುಂಬಿರೋಂಥವ್ರಾಗಿರ್ತಾರೆ. देह का ही विश्लेषण करते, देह के 5 तत्वों का ही विश्लेषण करते। ಅವರು ದೇಹದ ವಿಶ್ಲೇಷಣೆಯನ್ನೇ ಮಾಡ್ತಾರೆ, ದೇಹದ 5 ತತ್ವಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ. आत्मा का नाम निशान नहीं बुद्धि, ಬುದ್ಧಿಯಲ್ಲಿ ಆತ್ಮನ ಹೆಸರು ಗುರುತು ಸಹ ಇರೋದಿಲ್ಲ. तो ऐसी जड़त्वमयी बुद्धि जिनकी है उनका भी कोई बाप है। ಮತ್ತೆ ಈ ತರ ಜಡತ್ವ ಬುದ್ಧಿ ಯಾರ್ದಿದೆನೋ ಅವ್ರಿಗೂ ಸಹ ಅವ್ರ ತಂದೆ ಆಗಿದ್ದಾರೆ. वो कैसा बाप है? ಮತ್ತೆ ಅವ್ರು ಯಾವ ತರ ತಂದೆ ಆಗಿದ್ದಾರೆ? और ही ज्यादा कई गुना जड़त्वमयी बुद्धि वाला होगा। ಮತ್ತೆ ಅವರು ಇನ್ನೂ ಜಾಸ್ತಿ, ಇನ್ನೂ ತುಂಬಾ ಪರ್ಸೆಂಟೇಜ್ ನಲ್ಲಿ ಜಡತ್ವ ಬುದ್ಧಿ ಉಳ್ಳಂತವ್ರಾಗಿರ್ತಾರ, या उनके समान होगा, ಅಥವಾ ಅವ್ರ ಸಮಾನ ಆಗಿರ್ತಾರ? उनसे भी जास्ती जड़त्वमयी बुद्धि, ಅವರಿಗಿಂತನೂ ಜಾಸ್ತಿ ಜಡತ್ವ ಬುದ್ಧಿ ಉಳ್ಳಂತವ್ರಾಗಿರ್ತಾರೆ. इसलिए कहा कि मैं जड़ शरीर लेता हूँ, रथ लेता हूँ। ಅದಕ್ಕೋಸ್ಕರ ಹೇಳಿದ್ದಾರೆ, ನಾನು ಜಡ ಶರೀರವನ್ನ ತಗೊಂತೀನಿ, ರಥ ತಗೊಂತೀನಿ ಅಂತ. क्या ये रथ जो है यही धर्म क्षेत्र बनाता हूँ, ಈ ರಥ ಏನಿದೆ, ಈ ರಥವನ್ನೇ ಧರ್ಮಕ್ಷೇತ್ರವನ್ನಾಗಿ ಮಾಡ್ತೀನಿ, कर्म क्षेत्र बनाता हूँ, ಕರ್ಮಕ್ಷೇತ್ರವನ್ನಾಗಿ ಮಾಡ್ತೀನಿ. ಇದನ್ನ यही यज्ञ कुंड है। ಇದೇ ಯಜ್ಞಕುಂಡ ಆಗಿದೆ. क्या सारे संसार का कल्याण करने वाला ಇಡೀ ಪ್ರಪಂಚದ ಕಲ್ಯಾಣ ಮಾಡುವಂತ ये यज्ञ कुंड है चैतन्य में। ಚೈತನ್ಯದಲ್ಲಿ ಯಜ್ಞಕುಂಡ ಇದೇ ಆಗಿದೆ. सारी दुनिया को इसी में अपन को क्या करना है? स्वाहा करना है। ಇಡೀ ಪ್ರಪಂಚಕ್ಕೆ ಇದರಲ್ಲೇ ಏನ್ ಮಾಡ್ಬೇಕಾಗಿದೆ? ಸ್ವಾಹ ಮಾಡ್ಬೇಕಾಗಿದೆ. तन सब कुछ अर्पण कर देते हैं, ಶರೀರವನ್ನಂತೂ ಎಲ್ಲ ಅರ್ಪಣೆ ಮಾಡಿಬಿಡ್ತಾರೆ. तो अंदर से बात आती है, हाय अब क्या होगा? ಅವಾಗ ಒಳಗಡೆಯಿಂದ ಮನಸ್ಸಿನಲ್ಲಿ ಮಾತು ಬರುತ್ತೆ, ಹಾಯ್ ಇವಾಗ ಏನಾಗುತ್ತೆ ಅಂತ. धन अर्पण करते हैं तो भी अंदर से बात आती है, हाय ಧನ ಸಂಪತ್ತಿ ಅರ್ಪಣೆ ಮಾಡ್ತಾರೆ, ಅವಾಗ ಒಳಗಡೆಯಿಂದ ಮನಸ್ಸಿನಲ್ಲಿ ಬರುತ್ತೆ, क्या होगा? ಅರೆ ಇವಾಗ ಇದೇನಾಗೋಗುತ್ತೆ ಅಂತ. बीवी बाल बच्चे अर्पण कर देते हैं, अकेले रह जाते हैं, ಹೆಂಡತಿ ಮಕ್ಕಳನ್ನೆಲ್ಲ ಅರ್ಪಣೆ ಮಾಡಿಬಿಡ್ತಾರೆ, ಒಂಟಿಯಾಗೆ ಉಳ್ಕೊಂಡ್ಬಿಡ್ತಾರೆ. हाय अब क्या होगा?
ಇವಾಗ ಏನಾಗೋಗುತ್ತೆ ಅಂತ ಮನಸ್ಸಿನಲ್ಲಿ ಬರುತ್ತೆ. ये नाम रखा गया स्वाहा. ಅದಕ್ಕೋಸ್ಕರ ಇದ್ರ ಹೆಸರನ್ನೇ ಇಟ್ಟಿದ್ದಾರೆ ಏನಂತ, ಸ್ವಾಹ. स्व माने मेरा, ಸ್ವ ಅಂದರೆ ನಂದು, हा माने जो कुछ भी मेरा है वो सब गया. ಹಾ ಅಂದರೆ ಮತ್ತೆ ಏನೇ ನಂದು ಅನ್ನೋದು ಏನೇ ಇದೆ ಅದೆಲ್ಲ ಹೋಗ್ಬಿಡ್ತು. अपने पास अब कुछ भी रहा नहीं. ನಮ್ಮ ಹತ್ರ ಇವಾಗ ಏನು ಉಳ್ಕೊಂಡೇ ಇಲ್ಲ. तो इसका नाम है रुद्र ज्ञान यज्ञ. ಅದಕ್ಕೋಸ್ಕರ ಇದರ ಹೆಸರೇ ಆಗಿದೆ ರುದ್ರಜ್ಞಾನ ಯಜ್ಞ. रुद्र शंकर को कहा जाता है, ರುದ್ರ ಅಂತ ಶಂಕರನ್ಗೆ ಹೇಳಲಾಗುತ್ತೆ, शिव को नहीं कहा जाता. ಶಿವನ್ಗೆ ಹೇಳೋದಿಲ್ಲ. शिव कल्याणकारी है ಶಿವ ಅಂತೂ ಕಲ್ಯಾಣಕಾರಿ ಆಗಿದ್ದಾನೆ. और रुद्र यज्ञ में आखिरी अंजाम क्या होता है? ಮತ್ತೆ ರುದ್ರ ಯಜ್ಞದಲ್ಲಿ ಕೊನೆಯ ರಿಸಲ್ಟ್ ಏನಾಗಿರುತ್ತೆ, सारी दुनिया स्वाहा हो जाती. ಇಡೀ ಪ್ರಪಂಚನೇ ಅದರಲ್ಲಿ ಸ್ವಹ ಆಗೋಗ್ಬಿಡುತ್ತೆ. तो वो रुद्र है, ಮತ್ತೆ ಅದಕ್ಕೋಸ್ಕರ ಅವ್ರು ರುದ್ರ ಆಗಿದ್ದಾರೆ. ऐसा रौद्र रूप धारण करने वाला है ಅವರು ಆ ರೀತಿ ರುದ್ರ ರೂಪವನ್ನ ಧಾರಣೆ ಮಾಡ್ಕೊಳೋಂಥವ್ರಾಗಿದ್ದಾರೆ, जो सारे संसार का विनाश करता साबित हो जाता है. ಅವರು ಇಡೀ ಪ್ರಪಂಚದ ವಿನಾಶ ಮಾಡುವಂಥವ್ರು ಸಿದ್ಧ ಆಗೋಗ್ತಾರೆ. इसलिए बोला ಅದಕ್ಕೋಸ್ಕರ ಹೇಳಿದ್ದಾರೆ राजयोग की पढ़ाई पढ़ाएंगे, ರಾಜಯೋಗದ ವಿದ್ಯಾಭ್ಯಾಸವನ್ನ ಓದಿಸ್ತಾರೆ. राजा बनने के लिए. ರಾಜರನ್ನ ಆಗ್ಲಿಕ್ಕೋಸ್ಕರ ಓದಿಸ್ತಾರೆ. तो क्या करें? ಅದಕ್ಕೋಸ್ಕರ ಮತ್ತೆ ಏನ್ ಮಾಡ್ಬೇಕಾಗಿದೆ, बाबा 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 कहते रहे. ಬಾಬಾ ಬಾಬಾ ಅಂತ ಹೇಳ್ತಾ ಇರ್ಬೇಕು. और वो बाबा हमको बहुत सहज वर्षा मुक्ति जीवन मुक्ति का देते हैं. कहते हैं मुझे याद ಮತ್ತೆ ಆ ಬಾಬಾ ನಮಗೆ ತುಂಬಾ ಸಹಜವಾಗಿರುವಂತ ಆಸ್ತಿ ಏನಿದೆ, ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡ್ತಾರೆ. करो, और वो वर्षा बाप से मिलना ही चाहिए. ಮತ್ತೆ ಹೇಳ್ತಾರೆ ನನ್ನನ್ನು ನೆನ್ಪು ಮಾಡಿ ಅಂತ. ಮತ್ತೆ ಖಂಡಿತವಾಗಿ ಆ ಆಸ್ತಿ ಅಂತ ತಂದೆಯಿಂದ ಸಿಗಲೇಬೇಕಾಗಿದೆ. मनुष्य सृष्टि का बाप है, ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ. तो क्या देगा? ಮತ್ತೆ ಅವಾಗ ಅವ್ರೇನ್ ಕೊಡ್ತಾರೆ, क्या देता है? अरे बाप कुछ देता है या नहीं देता है? ಅದ್ ತಂದೆ ಏನ್ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ತಂದೆ ಏನಾದ್ರೂ ಕೊಡ್ತಾರ ಇಲ್ವೋ ಲೌಕಿಕದಲ್ಲಿ, वर्षा देता है. ಆಸ್ತಿಯನ್ನ ಕೊಡ್ತಾರೆ. तो क्या देता है वो? वर्षा देता है इसलिए बाप है. ಮತ್ತೆ ಅವ್ರೇನ್ ಕೊಡ್ತಾರೆ, ಆಸ್ತಿಯನ್ನ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರ ತಂದೆ ಆಗಿದ್ದಾರೆ. वो बाप कैसा जो कोई वर्षा न दे. ಮತ್ತೆ ಆ ತಂದೆನೇ ಯಾವ ರೀತಿ ಆಗಿದ್ದಾರೆ, ಯಾರು ಏನು ಆಸ್ತಿನೇ ಕೊಡೋದಿಲ್ಲ ಮಕ್ಕಳಿಗೆ. जबकि हम शिव बाबा के हैं, ವಾಸ್ತವದಲ್ಲಂತೂ ನಾವು ಶಿವನ ಮಕ್ಕಳಾಗಿದ್ದೀವಿ. हमको वर्षा मिलना चाहिए, ಮತ್ತೆ ನಮ್ಗಂತೂ ಆಸ್ತಿ ಸಿಗ್ಬೇಕಾಗಿದೆ. परंतु नहीं, अभी हमको नहीं मिल सकता. ಆದ್ರೆ ಇಲ್ಲ, ಇವಾಗ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. अभी मिल सकता है? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತೆ ಇವಾಗ ಸಿಗ್ಬೋದಾಗಿದೆನಾ? है? क्यों नहीं मिल सकता? ಇವಾಗೂ ಸಹ ಸಿಗ್ಲಿಕ್ಕೆ ಆಗಲ್ಲ. ಯಾಕೆ ಸಿಗೋದಿಲ್ಲ? अच्छा, बाप संपन्न है. ಯಾರು ಅಂದ್ರು ಮಕ್ಕಳು ಸಂಪನ್ನ ಆಗಿಲ್ಲ ಅದಕ್ಕೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಅಚ್ಚ ತಂದೆ ಸಂಪನ್ನ ಆಗಿದಾರ. न बाप संपन्न है न हम संपन्न है. ಅದಕ್ಕೆ ಅವ್ರಂದ್ರು ತಂದೆ ಸಂಪನ್ನ ಆಗೋಗ್ಬಿಟ್ರೆ ಮತ್ತೆ ನಂಬರ್ ವಾರ್ ಮಕ್ಕಳು ಸಹ ಸಂಪನ್ನ ಆಗೋಗ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ತಂದೆನೂ ಸಂಪನ್ನ ಆಗಿಲ್ಲ, ಮತ್ತೆ ಮಕ್ಕಳು ಸಂಪನ್ನ ಆಗಿಲ್ಲ. तो फिर करें क्या? ಮತ್ತೆ ಇವಾಗ ಏನ್ ಮಾಡ್ಬೇಕಾಗಿದೆ, किस बात का पुरुषार्थ? ಮತ್ತೆ ಯಾವ ಮಾತಿನ ಪುರುಷಾರ್ಥ ಮಾಡ್ಬೇಕಾಗಿದೆ ಇವಾಗ? अरे बाप कहते हैं मुझे याद करो. ಅದಕ್ಕೆ ತಂದೆ ಹೇಳ್ತಾರೆ, ನನ್ನನ್ನ ನೆನ್ಪು ಮಾಡಿ ಅಂತ. क्या करो? अमृत वेले खास याद करो. ಏನ್ ಮಾಡ್ಬೇಕು, ವಿಶೇಷವಾಗಿ ಅಮೃತ ವೇಳೆ ಟೈಮ್ನಲ್ಲಿ ನೆನ್ಪು ಮಾಡಬೇಕು. लेकिन क्या होता है, ಆದ್ರೆ ಏನಾಗೋಗುತ್ತೆ, सवेरे अमृत वेले याद करने बैठते हैं, ಬೆಳಗ್ಗೆ ಅಮೃತ ವೇಳೆ ನೆನ್ಪು ಮಾಡ್ಲಿಕ್ಕೆ ಅಂತ ಕುತ್ಕೊಂತಾರೆ. थोड़ी देर साकार में ज्योति बिंदु निराकार याद आता है, ಸ್ವಲ್ಪ ಟೈಮಿಗೋಸ್ಕರ ಸಾಕಾರನಲ್ಲಿ ನಿರಾಕಾರ ಜ್ಯೋತಿರ್ಬಿಂದು ನೆನ್ಪು ಬರ್ತಾನೆ. फिर बाद में क्या होता है, ಮತ್ತೆ ಆಮೇಲೆ ಏನಾಗೋಗುತ್ತೆ, फिर साकार साकार याद रह जाता है.
और निराकार पता नहीं कहाँ चला जाता है। ಮತ್ತೆ ಅವಾಗೇನಾಗುತ್ತೆ, ಒಂದು ಸ್ವಲ್ಪ ಹೊತ್ತು ನೆನಪಿರುತ್ತೆ, ಆಮೇಲೆ ಸಾಕಾರ ಅಷ್ಟೇ ಉಳ್ಕೊಂಡ್ಬಿಡ್ತಾನೆ, ನಿರಾಕಾರ ಗೊತ್ತೇ ಇಲ್ಲ, ಎಲ್ಲ ಹೊರಟೋಗ್ಬಿಡ್ತಾನೆ. अब वो रट्टा लगाए बैठे हैं ಇವಾಗ ಮತ್ತೆ ಇದೇ ಬಾಯಾಟ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ब्रह्मा के मुख से, मुझे याद करो। ಬ್ರಹ್ಮನ ಮುಖದಿಂದ ಏನಂತ, ನನ್ನನ್ನು ನೆನ್ಪು ಮಾಡಿ ಅಂತ. तो ऐसा क्यों होता है? ಮತ್ತೆ ಈ ಥರ ಯಾಕಾಗುತ್ತೆ? है इसका कारण क्या है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದ್ರ ಕಾರಣನೇ ಏನಾಗಿದೆ? है? नहीं लग पाता तो लगा दो। ಯಾರೋ ಅಂದರು ಸಂಘದ ರಂಗ ಅಂಟ್ಕೊಳಕ್ಕೆ ಆಗ್ತಾ ಇಲ್ಲ, ಅಂಟಿಸ್ಕೊಳಕ್ಕೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾಕೆ ಆಗ್ತಾ ಇಲ್ಲ, ಅಂಟಿಸ್ಕೊಳ್ಳಿ. नहीं लग पाता तो लगा दो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆಗ್ತಾ ಇಲ್ಲ ಅಂದರೆ ಅಂಟಿಸ್ಕೊಳ್ಳಿ ಸಂಘದ ರಂಗನ್ನ. अरे ಅವ್ರು ಹೇಳ್ತಿದ್ದಾರೆ, ಬುದ್ಧಿ ಎಲ್ಲ ಕಡೆ ಅಲ್ದಾಡ್ತಾ ಇರುತ್ತೆ ಅಂತ. बुद्धि भागती रहती है, मन भागता रहता है। ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ್ಸು ಬುದ್ಧಿ ಎಲ್ಲ ಅಲ್ದಾಡ್ತಾ ಇರುತ್ತೆ ಅಲ್ಲಿ ಇಲ್ಲಿ. तो कंट्रोल नहीं कर पाते। ಮತ್ತೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲ್ವಾ? नहीं कर पाते। थोड़ा होता है फिर उठ जाता है, फिर गुम हो जाता है। जब तक मन कंट्रोल होता है, बुद्धि के साथ रहती है, तब तक तो निकालता है, उसके बाद फिर तो आखिर कोई सीमा है? ಅದಕ್ಕೆ ಅವ್ರು ಹೇಳ್ತಾರೆ, ಒಂದೊಂದು ಸ್ವಲ್ಪ ಹೊತ್ತು ಇರುತ್ತೆ, ಮತ್ತೆ ಮರ್ತೋಗ್ಬಿಡ್ತೀವಿ, ಮತ್ತೆ ಬುದ್ಧಿ ಕಂಟ್ರೋಲಲ್ಲಿ ಇರಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಕೊನೆಯಲ್ಲಿ ಅದ್ರದ್ದು ಏನಾದರೂ ಇದೇನೋ ಇಲ್ವೋ ಎಂಡಿಂಗ್? कि ऐसे ही चलता रहेगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಇದೇ ಥರನೇ ನಡೀತಾ ಇರುತ್ತಾ ಅಥವಾ ಇದ್ರದ್ದು ಏನಾದರೂ ಇದೇನಾ? हर चीज की सीमा होती है कि नहीं? ಪ್ರತಿಯೊಂದು ಮಾತಿಂದು ಏನಾದರೂ ಲಿಮಿಟ್ ಇರುತ್ತೋ ಇಲ್ವೋ? ಲಿಮಿಟ್ ಇದ್ದೇ ಇರುತ್ತೆ ಅಲ್ವಾ? तो सीमा क्या है? ಮತ್ತೆ ಇದರ ಲಿಮಿಟ್ ಏನಾಗಿದೆ? एक की सीमा नहीं है। ಕೇವಲ ಒಂದು ಮಾತಿನ ಸೀಮಾ ಇಲ್ಲ, ಲಿಮಿಟ್ ಇಲ್ಲ. क्या? सागर की गहराइयों को कोई नहीं नाप सका। ಅಂದರೆ ಸಾಗರದ ಆಳ ಏನಿದೆ ಅದನ್ನು ಯಾರೂ ಅದರ ಅಳತೆನ ನೋಡ್ಲಿಕ್ಕಾಗಿಲ್ಲ. नाप सका? ಯಾರಾದರೂ ಅದನ್ನು ಅಳತೆ ನೋಡ್ಲಿಕ್ಕೆ ಆಯ್ತಾ? नहीं नाप सका। ಆಗಲಿಲ್ಲ. उस सागर की, ज्ञान सागर की सीमा नहीं है। ಆ ಜ್ಞಾನಸಾಗರ ಯಾರಿದ್ದಾರೆ ಅವ್ರದ್ದೇನು ಅಳತೆನೇ ಇಲ್ಲ. बाकी तो सबकी सीमा है। ಬಾಕಿ ಎಲ್ಲರದ್ದು ಲಿಮಿಟ್ ಇದೆ, ಆದರೆ ಅವ್ರದ್ದೇನು ಲಿಮಿಟೇ ಇಲ್ಲ. तो वो उस सीमा तक कब पहुंचेंगे? ಮತ್ತೆ ಆ ಲಿಮಿಟಿನವರೆಗೂ ನಾವು ಯಾವಾಗ ತಲುಪ್ತೀವಿ? धैर्य धारण करेंगे तब पहुंचेंगे, कि अधीर हो जाएंगे तब पहुंचेंगे? ಯಾವಾಗ ನಾವು ಧೈರ್ಯವನ್ನು ಧಾರಣೆ ಮಾಡ್ಕೊತೀವೋ ಆವಾಗ ನಾವು ತಲುಪ್ತೀವ ಅಲ್ಲಿವರೆಗೂ, ಅಥವಾ ಯಾವಾಗ ನಾವು ಧೈರ್ಯವನ್ನು ಬಿಟ್ಬಿಡ್ತೀವಿ ಅಧೀರರಾಗಿ ಹೋಗ್ತೀವಿ ಆವಾಗ ತಲುಪ್ತೀವ? धैर्य धारण करना पड़े। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಧೈರ್ಯವನ್ನು ಧಾರಣೆ ಮಾಡ್ಕೋಬೇಕಾಗತ್ತೆ. निरंतर अभ्यास में लगे रहना पड़े। ನಿರಂತರವಾಗಿ ಅಭ್ಯಾಸದಲ್ಲೇ ತೊಡಗಿರ್ಬೇಕಾಗಿದೆ. माया कितना भी विकराल रूप धारण करे, ಮಾಯೆ ಎಷ್ಟೇ ವಿಕರಾಲ ರೂಪವನ್ನು ಧಾರಣೆ ಮಾಡ್ಕೊಳ್ಳಿ, लेकिन हम धैर्य न छोड़े, ಆದರೆ ನಾವು ಧೈರ್ಯವನ್ನು ಬಿಡಬಾರ್ದು. लगे रहे निरंतर। ಕಂಟಿನ್ಯೂ ಆಗಿ ತೊಡಗೇ ಇರಬೇಕು ಅದರಲ್ಲಿ. जो निरंतर लगा रहता है ಯಾರು ನಿರಂತರವಾಗಿ ಅದರಲ್ಲೇ ತೊಡಗಿರ್ತಾರೆ उसे हारा हुआ कहेंगे या नहीं कहेंगे? ಅವರಿಗೆ ಸೋತಿರೋರು ಅಂತ ಹೇಳಲಾಗುತ್ತಾ ಅಥವಾ ಇಲ್ವೋ? है? हारा हुआ नहीं कहेंगे। ಅವರಿಗೆ ಸೋತಿರೋರು ಅಂತ ಹೇಳಲಿಕ್ಕಾಗಲ್ಲ. जब तक लगा हुआ है, लगन लगी हुई है, ಎಲ್ಲಿವರೆಗೂ ಅವ್ರು ತೊಡಗಿದ್ದಾರೆ, ಎಲ್ಲಿವರೆಗೂ ಅವರಲ್ಲಿ ಸೆಳೆತ ಅನ್ನೋದಿದೆ, तो हारा हुआ नहीं है। ಅಲ್ಲಿವರೆಗೂ ಅವ್ರು ಸೋತಿರೋಂಥವ್ರಾಗಿಲ್ಲ. इसीलिए बाप कहते हैं, विजय तुम्हारा जन्म सिद्ध अधिकार है। ಅದಕ್ಕೋಸ್ಕರ ತಂದೆ ಹೇಳ್ತಾರೆ ಏನಂತ, ವಿಜಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ ಅಂತ. और अंत में तुम्हारी विजय होनी ही होनी है। ಮತ್ತೆ ಅಂತ್ಯದಲ್ಲಂತೂ ನಿಮ್ಮ ವಿಜಯ ಅಂತೂ ಆಗಲೇಬೇಕಾಗಿದೆ. बीच में तुमको माया कितने भी लोढ़े अटकाए,
ಮಧ್ಯದಲ್ಲಿ ಮಾಯೆ ನಿಮ್ಗೆ ಎಷ್ಟೇ ದಾರಿಯಲ್ಲಿ ಅಡ್ಡಿ ಬರಲಿ, अंत में जरूर विजय हो जाएगी। ಆದರೆ ಅಂತ್ಯದಲ್ಲಿ ಮಾತ್ರ ಖಂಡಿತವಾಗಿ ನಿಮ್ಮದು ವಿಜಯ ಆಗೋಗುತ್ತೆ. तो अंत के लिए धैर्य धारण करके रखना है ಮತ್ತೆ ಅಂತ್ಯಕ್ಕೋಸ್ಕರ ಧೈರ್ಯವನ್ನು ಧಾರಣೆ ಮಾಡ್ಕೊಂಡು ಇಟ್ಕೋಬೇಕಾಗಿದೆ. और क्या हिम्मतहीन नहीं बनना। ಮತ್ತೆ ಧೈರ್ಯವನ್ನು ಬಿಡಬಾರ್ದಾಗಿದೆ. कहते हैं याद करो तो तुम पवित्र हो जाएंगे। ಹೇಳ್ತಾರೆ ನೆನ್ಪು ಮಾಡಿ ಆವಾಗ ನೀವು ಪವಿತ್ರರಾಗಿ ಹೋಗ್ತೀರಾ. माना गड़बड़ी क्या है? ಮತ್ತೆ ಅದರಲ್ಲಿ ತಪ್ಪೇನಾಗಿದೆ? साकार याद रहता है, ಸಾಕಾರ ಅಷ್ಟೇ ನೆನಪಲ್ಲಿ ಇರ್ತಾನೆ. कोई 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 तो साकार भी याद नहीं रहता। ಕೆಲವರಿಗಂತೂ ಸಾಕಾರನೂ ಸಹ ನೆನಪಿಗಿರಲ್ಲ. ऐसे भी हैं ಕೆಲವರು ಆ ಥರನೂ ಸಹ ಇದ್ದಾರೆ. क्या कंप्लेंट करते हैं, हमको तो ना साकार याद आता है ಕಂಪ್ಲೇಂಟ್ ಅನ್ನ ಮಾಡ್ತಾರೆ, ಏನಂತ ನಮ್ಗಂತೂ ಸಾಕಾರನು ನೆನ್ ಬರೋದಿಲ್ಲ निराकार याद आता है। ಮತ್ತೆ ನಿರಾಕಾರನು ನೆನ್ ಬರೋದಿಲ್ಲ ಅಂತ ಹೇಳ್ತಾರೆ. बहुत से तो कहते हैं हम बिंदी कैसे बने। ಕೆಲವ್ರಂತೂ ತುಂಬಾ ಜನಗಳಂತೂ ಹೇಳ್ತಾರೆ ನಾವು ಬಿಂದಿ ಯಾವ ತರ ಆಗ್ಬೇಕು ಅಂತ. बिंदी आत्मा अपने स्वरूप की भी याद नहीं रख पाते। ಅಂದ್ರೆ ಬಿಂದಿ ಆತ್ಮ ತಮ್ಮ ಸ್ವರೂಪವನ್ನು ಸಹ ನೆನ್ಪಿಟ್ಕೊಳ್ಳಿಕ್ ಆಗ್ತಾ ಇಲ್ಲ. तो कहते हैं मुझे याद करो, अभी तो याद का पता चल गया। ಅದಕ್ಕೋಸ್ಕರ ಹೇಳ್ತಾರೆ ಮತ್ತೆ ನನ್ನನ್ನ ನೆನ್ಪು ಮಾಡಿ ಅಂತ. ಮತ್ತೆ ಇವಾಗಂತೂ ನೆನಪಿನ ಬಗ್ಗೆ ಗೊತ್ತಾಗ್ಬಿಡ್ತು ಯಾವ ತರ ನೆನ್ಪು ಮಾಡ್ಬೇಕು ಅಂತ. मैं बाप भी हूँ, टीचर भी हूँ, सदगुरु भी हूँ। ನಾನು ತಂದೆನೂ ಆಗಿದ್ದೀನಿ, ಟೀಚರ್ ಸಹ ಆಗಿದ್ದೀನಿ, ಸದ್ಗುರುನೂ ಆಗಿದ್ದೀನಿ. तो टीचर का पार्ट बजा रहा है या नहीं बजा रहा है? ಮತ್ತೆ ಇವಾಗ ಟೀಚರಿನ ಪಾತ್ರವನ್ನ ಮಾಡ್ತಾ ಇದ್ದಾರೋ ಇಲ್ವೋ पता नहीं चला। ಇವಾಗಿನ್ನೂ ಗೊತ್ತಾಗಿಲ್ವಾ? जब पक्का पता चल गया कि टीचर का भी पार्ट है ಯಾವಾಗ ಪಕ್ಕ ಗೊತ್ತಾಗ್ಬಿಟ್ಟಿದೆ ಟೀಚರಿಂದು ಸಹ ಪಾತ್ರ ಇದೆ ಅಂತ, और बीज बोने वाले बाप का भी वही पार्ट है, ಮತ್ತೆ ಬೀಜವನ್ನು ಬಿತ್ತುವಂತ ತಂದೆದು ಅದೇ ಪಾತ್ರ ಆಗಿದೆ. तो फिर याद में टिकना चाहिए या नहीं? ಮತ್ತೆ ನೆನಪಿನಲ್ಲಿ ಸ್ಥಿತರಾಗಬೇಕಾಗಿದೆನೋ ಇಲ್ವೋ? बाप तो कहते हैं तुम छोटे रूप को याद नहीं कर सकते। ತಂದೆ ಅಂತೂ ಹೇಳ್ತಾರೆ ನೀವು ಚಿಕ್ಕ ರೂಪವನ್ನ ನೆನ್ಪು ಮಾಡ್ಲಿಕ್ಕೆ ಆಗೋದಿಲ್ವಾ? अच्छा बड़े रूप को याद करो। ಅಚ್ಚಾ ಮತ್ತೆ ದೊಡ್ಡ ರೂಪವನ್ನೇ ನೆನ್ಪು ಮಾಡಿ. लिंग साकार को ही याद करो। ಸಾಕಾರ ಲಿಂಗ ಏನಿದೆ ಅದನ್ನೇ ನೆನ್ಪು ಮಾಡಿ. जब अवस्था डटने लगेगी तो निराकार भी याद आने लगेगा। ಮತ್ತೆ ಯಾವಾಗ ಅವಸ್ಥೆ ಸ್ಥಿರ ಆಗ್ಲಿಕ್ಕೆ ಆರಂಭ ಆಗುತ್ತೆ ಆವಾಗ ಮತ್ತೆ ನಿರಾಕಾರನು ನೆನ್ಪು ಬರೋಕ್ಕೆ ಆರಂಭ ಆಗ್ತಾನೆ. अभ्यास पक्का हो जाएगा। ಅವಾಗ ಅಭ್ಯಾಸ ಪಕ್ಕ ಆಗೋಗ್ಬಿಡುತ್ತೆ. लेकिन बहुत से कहते हैं हमें निराकार आत्मा ज्योति बिंदु भी नहीं याद आती। ಆದರೆ ತುಂಬಾ ಜನಗಳಂತೂ ಹೇಳ್ತಾರೆ ನಮ್ಗಂತೂ ಜ್ಯೋತಿರ್ಬಿಂದು ಆತ್ಮನು ಸಹ ನೆನಪಿಗೆ ಬರೋದಿಲ್ಲ, और शिव बाबा भी नहीं याद आता, चेहरा ही नहीं याद आता। ಮತ್ತೆ ಶಿವಬಾಬಾನು ನೆನಪಿಗೆ ಬರೋದಿಲ್ಲ, ಮತ್ತೆ ಸಾಕಾರದ ಮುಖನೂ ನೆನಪಿಗೆ ಬರೋದಿಲ್ಲ. तब क्या करें? ಅವಾಗ ಮತ್ತೇನ್ ಮಾಡ್ಬೇಕಾಗಿದೆ? है बताया जितना गुड़ डालेंगे उतना मीठा होगा। ಅದಕ್ಕೋಸ್ಕರ ಹೇಳಿದ್ದಾರೆ ಎಷ್ಟು ಬೆಲ್ಲ ಹಾಕ್ತೀವೋ ಅಷ್ಟೇ ಸಿಹಿ ಆಗುತ್ತೆ. क्या तन धन धाम सुहृद परिवार सबके ममता ताग बटोरी। क्या ये तन हो, ಅದಕ್ಕೋಸ್ಕರ ಹೇಳ್ತಾ ಇದಾರೆ ಬಾಬಾ ಏನಂತ, ಈ ಶರೀರನೇ ಆಗಿರ್ಲಿ परवाह नहीं करनी है, ईश्वरीय सेवा में लगे रहना। ಇದ್ರದ್ದು ಸಹ ಚಿಂತೆ ಮಾಡಬಾರ್ದು, ಈಶ್ವರೀಯ ಸೇವೆಯಲ್ಲೇ ತೊಡಗಿರ್ಬೇಕು ಯಾವಾಗಲೂ. ಅದೇ ಥರ ಧನ ಸಂಪತ್ತಿ ಆಗಲಿ ಸಂಬಂಧಿಗಳೇ ಆಗಲಿ ಏನೇ ಇದೆ ನಮ್ಮದು ಎಲ್ಲ ಈಶ್ವರೀಯ ಸೇವೆಯಲ್ಲಿ ಅರ್ಪಣೆ ಮಾಡಬೇಕು. धन हो, परवाह नहीं करनी है आगे जिंदगी कैसे चलेगी, पेट पूर्ति कैसे होगी। ಧನ ಸಂಪತ್ತಿ ಇದೆ ಅದ್ರದ್ದು ಸಹ ಚಿಂತೆ ಮಾಡಬಾರ್ದು, ಮುಂದೆ ನಮ್ಮ ಜೀವನ ಯಾವ ಥರ ನಡೆಯುತ್ತೆ, ನಮ್ಮ ಹೊಟ್ಟೆದು ಯಾವ ಥರ ಪೂರ್ತಿ ಆಗುತ್ತೆ ಅಂತ. भूखे तो नहीं मर जाएंगे। ಹಸುವಿಂದ ನಾವು ಸಾಯೋದಿಲ್ಲ ತಾನೆ. धाम महलमाड़ियाँ अटारियाँ, ಧಾಮ್ ಅಂದರೆ ಅರಮನೆಗಳು, ಅನೇಕ ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ಗಳಲ್ಲಿ ಏನಿರ್ತಾರೆ ಆ ಮನೆಗಳಿಗೋಸ್ಕರ ಹೇಳ್ತಾ ಇದ್ದಾರೆ. बनाए हुए हैं, ಆ ಮನೆಗಳನ್ನೆಲ್ಲ ಮಾಡಿ ಕಟ್ಕೊಂಡಿದ್ದಾರೆ, परवाह नहीं करनी है ಅದ್ರದ್ದು ಸಹ ಚಿಂತೆ ಮಾಡಬಾರ್ದು. कि भूकंप आएंगे सब खत्म हो जाएंगे। ಅಂದರೆ ಭೂಕಂಪ ಬಂದರೆ ಎಲ್ಲ ನಷ್ಟ ಆಗೋಗ್ಬಿಡುತ್ತೆ ಅಂತ. ईश्वरीय सेवा में लगाते रहो। ಅದನ್ನು ಸಹ ಈಶ್ವರೀಯ ಸೇವೆಯಲ್ಲೇ ಯೂಸ್ ಮಾಡ್ತಾ ಇರಬೇಕು ಎಲ್ಲ.
सुहृद परिवार जो भी मित्र दोस्त हैं, ಸುಹದ್ ಪರಿವಾರ ಅಂದರೆ ಯಾವುದೇ ನಮ್ಮ ಮಿತ್ರರಿದ್ದಾರೆ, ಸಂಬಂಧಿಗಳಿದ್ದಾರೆ, ಪರಿವಾರ ಇದೆ, परिवार के संबंधी हैं, ಪರಿವಾರದ ಸಂಬಂಧಿಗಳಾಗಿದ್ದಾರೆ. उनकी जितनी भी ताकत मिल सकती है वो सब ईश्वरीय सेवा में झोंकते रहो. ಮತ್ತು ಅವ್ರದ್ದು ಆ ಪರಿವಾರದ ಸದಸ್ಯರು, ಸಂಬಂಧಿಗಳು, ಸ್ನೇಹಿತರು ಯಾರೇ ಇದ್ದಾರೆ ಅವರಿಂದನೂ ಎಷ್ಟೇ ಶಕ್ತಿ ಸಿಗುತ್ತೆ, ಸಹಯೋಗ ಸಿಗುತ್ತೆ, ಅದನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸ್ತಾ ಇರಬೇಕು. जितना लगाएंगे उतना नहीं, उसके कई गुना पाएंगे. ಮತ್ತು ಎಷ್ಟು ನಾವು ಉಪಯೋಗಿಸ್ತೀವೋ ಅಷ್ಟೇ ಅಲ್ಲ, ಅದಕ್ಕಿಂತ ತುಂಬ ಹೆಚ್ಚಿನಷ್ಟು ನಮಗೆ ಪ್ರಾಪ್ತಿ ಸಿಗುತ್ತೆ. क्या नियम बना हुआ है, गाते आते हैं, ನಿಯಮ ಆಗಿದೆ. ಈ ಥರ ಹಾಡುಗಳನ್ನು ಸಹ ಹಾಡ್ತಾ ಬಂದಿದ್ದಾರೆ, बोलते आते हैं, दूसरों को सुनाते आते हैं. ಹೇಳ್ತಾ ಬರ್ತಾರೆ, ಬೇರೆಯವ್ರಿಗೂ ಹೇಳ್ತಾ ಬರ್ತಾರೆ. क्या क्या सुनाते हैं? ಏನಂತ ಹೇಳ್ತಾರೆ ಬೇರೆಯವ್ರಿಗೆ? जहाँ हमारा तन होगा वहाँ हमारा मन. ಎಲ್ಲಿ ನಮ್ಮ ಶರೀರ ಇರುತ್ತೋ ಅಲ್ಲೇ ನಮ್ಮ ಮನಸ್ಸಿರುತ್ತೆ ಅಂತ ಹಾಡ್ತಾರೆ. तो देखो हमारा मन किसकी सेवा में जा रहा है 24 घंटे. ಮತ್ತೆ ನೋಡಿ 24 ಗಂಟೆಯಲ್ಲಿ ನಮ್ಮ ಮನಸ್ಸು ಯಾರ ಸೇವೆಯಲ್ಲಿ ಹೋಗ್ತಾ ಇದೆ ಅಂತ. देखो ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ, ನೋಡಿ 24 घंटों में से कितने घंटे हमारा मन कहाँ जा रहा है. ಅದಕ್ಕೆ ನೋಡಿ 24 ಗಂಟೆಯಲ್ಲಿ ಎಷ್ಟು ಗಂಟೆವರೆಗೂ ನಮ್ಮ ಮನಸ್ಸು ಎಲ್ಲಿ ಹೋಗ್ತಾ ಇದೆ. जहाँ जा रहा है ज्यादा उनकी याद आएगी, ಮತ್ತೆ ಎಲ್ಲಿ ನಮ್ಮ ಮನಸ್ಸು ಜಾಸ್ತಿ ಹೋಗ್ತಾ ಇದೆ ಅವ್ರದೇ ನೆನ್ಪು ಬರುತ್ತಾ, या जहाँ अंश मात्र जा रहा है उसकी याद आएगी. ಅಥವಾ ಎಲ್ಲಿ ಅಂಶ ಮಾತ್ರ ಒಂದು ಸ್ವಲ್ಪ ಹೋಗ್ತಾ ಇದೆ ನೆನಪು, ಬುದ್ಧಿ ಸ್ವಲ್ಪ ಹೋಗ್ತಾ ಇದೆ ಅವ್ರು ಜಾಸ್ತಿ ಬರುತ್ತಾ ನೆನಪು. 24 घंटे मिलते हैं. समय आज की दुनिया में समय का बहुत महत्व है. ದಿನದಲ್ಲಿ 24 ಗಂಟೆ ಸಿಗುತ್ತೆ ಸಮಯ. ಇವಾಗಿನ ಪ್ರಪಂಚದಲ್ಲಿ ಸಮಯದ ತುಂಬ ಜಾಸ್ತಿ ವ್ಯಾಲ್ಯೂ ಇದೆ. 24 घंटे में हम कितना समय ईश्वर की याद में, ईश्वर की सेवा में लगाते हैं. 24 ಗಂಟೆಯಲ್ಲಿ ನಾವು ಎಷ್ಟು ಸಮಯವನ್ನು, ಎಷ್ಟು ನಾವು ನೆನಪನ್ನು ಈಶ್ವರೀಯ ಸೇವೆಯಲ್ಲಿ ಇರ್ತೀವಿ. काउंट करें. ಅದನ್ನು ನಾವು ಕೌಂಟ್ ಮಾಡಬೇಕು, ಎಷ್ಟು ನಾವು ಈಶ್ವರೀಯ ಸೇವೆಗೋಸ್ಕರ ಇರ್ತೀವಿ ಅಂತ. और वो भी जो सेवा करते हैं वो भी तमो प्रधान सेवा करते हैं, रजो प्रधान सेवा करते हैं या सतो प्रधान सेवा करते हैं. ಮತ್ತು ಇದು ಸಹ ನೋಡಬೇಕು, ನಾವೇನೇ ಸೇವೆಯನ್ನು ಮಾಡ್ತಾ ಇದ್ದೀವೋ ಅದು ತಮೋಪ್ರಧಾನ ಸೇವೆ ಮಾಡ್ತಾ ಇದ್ದೀವ, ಅಥವಾ ರಜೋಪ್ರಧಾನ ಸೇವೆ ಮಾಡ್ತಾ ಇದ್ದೀವ, ಅಥವಾ ಸತೋಪ್ರಧಾನ ಸೇವೆಯನ್ನು ಮಾಡ್ತಾ ಇದ್ದೀವ. किसी की सेवा कर रहे हैं, ज्ञान सुना रहे हैं, ಯಾರ್ದಾದ್ರೂ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ, ಜ್ಞಾನವನ್ನು ಹೇಳ್ತಾ ಇದ್ದೀವಿ, और 20 लिहाड़ी सुनाते जा रहे हैं उसको, ಮತ್ತು 20 ಬೈಗಳನ್ನು ಬೈತಾ ಹೋಗ್ತಾರೆ, ಜೋರು ಮಾಡ್ತಾ ಹೋಗ್ತಾರೆ. घड़ी घड़ी गुस्सा होते जा रहे हैं, ಸೆಕೆಂಡಿಗೂ ಕೋಪ ಮಾಡ್ತಾ ಇರ್ತಾರೆ, घड़ी घड़ी लड़ाई करने लग पड़ते हैं. ಸೆಕೆಂಡಿಗೂ ಜಗಳಾಡಕ್ಕೆ ಶುರು ಮಾಡಿಬಿಡ್ತಾರೆ. ज्ञान सुनाते सुनाते उस आत्मा को 20 वचन ऐसे बोल देते हैं जिससे वो आत्मा डाउन हो जाए. ಜ್ಞಾನವನ್ನು ಹೇಳ್ತಾ 20 ವಚನಗಳನ್ನು ಆ ಥರ ಮಾತುಗಳನ್ನು ಹೇಳಿಬಿಡ್ತಾರೆ, ಅದರಿಂದ ಆತ್ಮ ಡೌನ್ ಆಗೋಗ್ಬಿಡುತ್ತೆ. तो तामसी सेवा हुई या सात्विक सेवा हुई. ಮತ್ತು ಅದಕ್ಕೇನಂತ ಹೇಳಲಾಗುತ್ತೆ, ಅದು ತಮೋಪ್ರಧಾನ ಸೇವೆ ಆಗಿದೆನಾ ಅಥವಾ ಸಾತ್ವಿಕ ಸೇವೆ, ಸತೋಪ್ರಧಾನ ಸೇವೆ ಆಗಿದೆನಾ? बेकार कर दिया. ಎಲ್ಲ ವೇಸ್ಟ್ ಮಾಡಿಬಿಟ್ರಿ. सेवा तो असुर भी करते हैं, ಸೇವೆಯನ್ನಂತೂ ಅಸುರರು ಸಹ ಮಾಡ್ತಾರೆ, राक्षस भी अपने परिवार वालों की सेवा करते हैं. ರಾಕ್ಷಸರು ಸಹ ತಮ್ಮ ಪರಿವಾರದವರ ಸೇವೆಯನ್ನು ಮಾಡ್ತಾರೆ. बाल बच्चों को जन्म देते हैं, पालते हैं, पोसते हैं, सेवा नहीं करते. ಅವರು ಸಹ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಜನ್ಮ ಕೊಡ್ತಾರೆ, ಪಾಲನೆ ಪೋಷಣೆ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಅವರೇನು ಸೇವೆ ಮಾಡಲ್ವಾ? ಅವರು ಸೇವೆ ಮಾಡ್ತಾರೆ ತಮ್ಮ ಪರಿವಾರಕ್ಕೆ. लेकिन तामसी सेवा है उनकी. ಆದರೆ ಅದು ತಮೋಪ್ರಧಾನ ಸೇವೆ ಆಗಿದೆ. तो देखना है हमारी सेवा सात्विक है. ಅದಕ್ಕೆ ನೋಡಬೇಕಾಗಿದೆ, ಮತ್ತು ನಮ್ಮ ಸೇವೆ ಏನಿದೆ ಇದು ಸಾತ್ವಿಕ ಸತೋಪ್ರಧಾನ ಸೇವೆ ಆಗಿದೆನಾ? जिनकी हम सेवा करते हैं, सेवा का दान देते हैं, योगदान देते हैं. ಯಾರ್ದು ನಾವು ಸೇವೆಯನ್ನು ಮಾಡ್ತೀವಿ, ಯಾರಿಗೆ ನಾವು ಸೇವೆಯ ದಾನವನ್ನು ಕೊಡ್ತೀವಿ, ಯೋಗದಾನವನ್ನು ಮಾಡ್ತೀವಿ. मान लो
तो जिसको दान देते हैं उसके प्रति हमारी अच्छी भावना है। ಮತ್ತು ತಿಳ್ಕೊಳ್ಳಿ, ಯಾರ್ದು ನಾವು ಸೇವೆಯನ್ನು ಮಾಡ್ತಾ ಇದ್ದೀವೋ ಅವ್ರ ಪ್ರತಿ ನಮ್ಮದು ಒಳ್ಳೆ ಭಾವನೆ ಇದೆನಾ? अच्छे को दान दिया जाता है या गंदे को दान दिया जाता है? ಯಾರು ಒಳ್ಳೆಯವರಾಗಿರ್ತಾರೆ ಅವ್ರಿಗೆ ದಾನವನ್ನು ಕೊಡಲಾಗುತ್ತಾ ಅಥವಾ ಯಾರು ಕೆಟ್ಟವರಾಗಿರ್ತಾರೆ ಅವ್ರಿಗೆ ದಾನವನ್ನು ಕೊಡಲಾಗುತ್ತೆ? अच्छे समझ करके दान देना है। ಒಳ್ಳೆಯವರು ಅಂತ ತಿಳ್ಕೊಂಡ್ಬಿಟ್ಟೆ ದಾನವನ್ನು ಕೊಡಬೇಕಾಗಿದೆ. ये अच्छा ब्राह्मण है, ಇವರು ಒಳ್ಳೆ ಬ್ರಾಹ್ಮಣರಾಗಿದ್ದಾರೆ, अच्छी सेवा करने वाला है। ಇವರು ಒಳ್ಳೆ ಸೇವೆಯನ್ನು ಮಾಡುವಂಥವ್ರಾಗಿದ್ದಾರೆ. इसको मान सम्मान पूर्वक देना है, ले लो। ಇವರಿಗೆ ಮಾನ ಸಮ್ಮಾನ ಪೂರ್ವಕದಿಂದ ಕೊಡಬೇಕಾಗಿದೆ, ತಗೊಳ್ಳಿ ಅಂತ. ये भी आशा नहीं करनी है कि हमने जो अभी दिया है ब्राह्मण को, ಮತ್ತೆ ಇದು ಸಹ ಆಸೆ ಇಟ್ಕೋಬಾರ್ದು, ಇವಾಗ ನಾವು ಬ್ರಾಹ್ಮಣನಿಗೆ ಏನು ದಾನವನ್ನು ಕೊಟ್ಟಿದ್ದೀವಿ वो बाद में हमको वापस करेगा। ಆಮೇಲೆ ಮತ್ತೆ ಅವ್ರು ನಮಗೆ ಅದನ್ನು ರಿಟರ್ನ್ ಕೊಡ್ತಾರೆ, ವಾಪಸ್ ಕೊಡ್ತಾರೆ ಅಂತಲೂ ಅನ್ಕೋಬಾರ್ದು. क्या दिया और कुएं में डाला, ಕೊಟ್ಟ ತಕ್ಷಣನೇ ಅದನ್ನು ಬಾವಿಯಲ್ಲಿ ಹಾಕ್ಬಿಡ್ಬೇಕು. वापस लेने की भी इच्छा न रहे, ವಾಪಸ್ ತಗೊಳ್ಳುವಂಥ ಆಸೆನೂ ಸಹ ಇರಬಾರ್ದು. ऐसा दान सात्विक होता है। ಮತ್ತೆ ಆ ಥರ ದಾನ ಏನಿದೆ ಅದು ಸಾತ್ವಿಕ ದಾನ ಆಗಿರುತ್ತೆ. जो लेने वाला भी खुश और देने वाला भी खुश। ಅದರಿಂದ ಅಂದರೆ ತಗೊಳ್ಳೋಂಥವ್ರು ಖುಷಿಯಲ್ಲಿರ್ತಾರೆ, ಕೊಡುವಂಥವ್ರು ಖುಷಿಯಲ್ಲಿರ್ತಾರೆ. तो बताया कि सेवा तो करनी है, ಅದಕ್ಕೋಸ್ಕರ ಮತ್ತೆ ಹೇಳಿದ್ರು ಸೇವೆನಂತೂ ಮಾಡಬೇಕು, यज्ञ तो करना है। यज्ञ माने ही सेवा, ಯಜ್ಞ ಅಂತೂ ಮಾಡಬೇಕು, ಯಜ್ಞ ಅಂದ್ರೇನೆ ಸೇವೆ. लेकिन सात्विक सेवा करनी है तो खुशी मिलेगी। ಸಾತ್ವಿಕ ಸೇವೆ ಮಾಡಬೇಕಾಗಿದೆ, ಆವಾಗ ನಮಗೆ ಖುಷಿನೂ ಸಿಗುತ್ತೆ. खुशी मिलने से जो सुखदाता बाप है वो जरूर याद आएगा। ಮತ್ತೆ ಯಾವಾಗ ಖುಷಿ ಸಿಗುತ್ತೋ ಆವಾಗ ಸುಖದಾತ ತಂದೆ ಯಾರಿದ್ದಾರೆ ಅವರು ಸಹ ಖಂಡಿತವಾಗಿ ನಮಗೆ ನೆನ್ಪು ಬರ್ತಾರೆ. सुखदाता तो एक ही ज्योति बिंदु है ಸುಖದಾತ ಅಂತೂ ಒಬ್ಬರೇ ಜ್ಯೋತಿರ್ಬಿಂದು ಆಗಿದ್ದಾರೆ, जिसे हम परम पिता कहते हैं। ಅವರಿಗೆ ನಾವು ಪರಂಪಿತ ಅಂತ ಹೇಳ್ತೀವಿ. धर्म पिताओं का भी पिता और प्रजापिता का भी पिता। ಧರ್ಮಪಿತರಿಗೂ ಸಹ ಅವ್ರ ಪಿತ ಆಗಿದ್ದಾರೆ, ತಂದೆ ಆಗಿದ್ದಾರೆ, ಮತ್ತೆ ಪ್ರಜಾಪಿತನಿಗೂ ಅವ್ರ ಪಿತ ಆಗಿದ್ದಾರೆ. वो याद तभी आएगा जब हम सात्विक सेवा करें। ಅವ್ರ ನೆನಪು ನಮ್ಗೆ ಯಾವಾಗ ಬರ್ತಾರೆ, ಯಾವಾಗ ನಾವು ಸಾತ್ವಿಕ ಸೇವೆಯನ್ನು ಮಾಡ್ತೀವೋ ಅವಾಗೆ ಅವ್ರ ನೆನಪು ಬರುತ್ತೆ. और जब याद उसकी आने लगे तो क्या करें? ಮತ್ತೆ ಯಾವಾಗ ಅವ್ರ ನೆನಪು ಬರಲಿಕ್ಕೆ ಆರಂಭ ಆಗುತ್ತೆ ಅವಾಗ ಏನು ಮಾಡಬೇಕು? पक्का निश्चय करें कि जिस निराकार ज्योति बिंदु हीरे को हमने याद किया, ಪಕ್ಕಾ ನಿಶ್ಚಯವನ್ನು ಮಾಡ್ಕೋಬೇಕು. ಏನಂತ? ಯಾವ ನಿರಾಕಾರ ಜ್ಯೋತಿರ್ಬಿಂದುವನ್ನು ವಜ್ರವನ್ನು ನಾವು ನೆನಪು ಮಾಡಿದ್ದೀವಿ, तो हीरे ही बनेंगे या पत्थर बनेंगे? ಮತ್ತೆ ನಾವು ವಜ್ರನೇ ಆಗ್ತೀವಾ ಅಥವಾ ನಾವು ಕಲ್ಲುಗಳಾಗ್ತೀವಾ? हीरा ही बनेंगे। ಮತ್ತೆ ನಾವು ವಜ್ರನೇ ಆಗ್ತೀವಿ. तो संग के रंग की बलिहारी है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಸಂಗಿನ ರಂಗಿನ ಬಲಿಹಾರಿ ಆಗಿದೆ. बुद्धि का संग जरूर होना चाहिए, ಬುದ್ಧಿಯ ಸಂಘ ಖಂಡಿತವಾಗಿರ್ಬೇಕಾಗಿದೆ. और बुद्धि का संग तभी होता है जब प्रैक्टिकल में अनुभव किया। ಮತ್ತೆ ಬುದ್ಧಿಯ ಸಂಘ ಅವಾಗೇ ಆಗುತ್ತೆ ಯಾವಾಗ ಅದರದ್ದು ಪ್ರಾಕ್ಟಿಕಲ್ನಲ್ಲಿ ಅನುಭವ ಮಾಡಿರ್ತೀವಿ. क्या संग का अनुभव किया हो, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ನಾವು ಆ ಸಂಘದ ಅನುಭವವನ್ನು ಮಾಡಿರ್ತೀವೋ ಅವಾಗೇ ಅದು ನಮಗೆ ನೆನಪು ಬರುತ್ತೆ. संग इंद्रियों के साथ शरीर के साथ संग होता है। ಸಂಘ ಏನಿದೆ ಅದು ಶರೀರದ ಜೊತೆಯಲ್ಲಿ ಇಂದ್ರಿಯಗಳ ಜೊತೆಯಲ್ಲಿ ಸಂಘ ಆಗುತ್ತಾ? तभी बुद्धि में याद आता है। ಅವಾಗೇ ಅದು ಬುದ್ಧಿಯಲ್ಲಿ ನೆನಪು ಬರುತ್ತೆ. या संग का अनुभव किया ही नहीं, रसगुल्ला खाया ही नहीं, ಅಥವಾ ಯಾರು ಸಂಘದ ಅನುಭವನ್ನೇ ಮಾಡಿಲ್ಲ, ಯಾವತ್ತೂ ಆ ರಸಗುಲ್ಲ ಅಂದರೆ ಒಂದು ಸ್ವೀಟ್ ಹೇಳ್ತಿದ್ದಾರೆ ಬಾಬಾ, ಯಾವತ್ತೂ ಆ ಸ್ವೀಟನ್ನು ತಿಂದೇ ಇಲ್ಲ ಅಂದರೆ ಮತ್ತೆ ಅದು ನೆನಪು ಬರುತ್ತಾ? देखा भी नहीं,
सूंघा भी नहीं ಅದನ್ನ ಯಾವತ್ತೂ ನೋಡೇ ಇಲ್ಲ, ಯಾವತ್ತೂ ಅದರ ವಾಸನೆನೇ ನಾವು ತಗೊಂಡಿಲ್ಲ. और याद आएगा? ಮತ್ತೆ ಆವಾಗ ಅದು ನಮ್ಗೆ ನೆನ್ಪು ಬರುತ್ತಾ? नहीं याद आएगा. ಆವಾಗ ಅದು ನೆನಪೇ ಬರಲ್ಲ. और ईश्वरीय सेवा ऐसी चीज है ಮತ್ತೆ ಈ ಈಶ್ವರೀಯ ಸೇವಾ ಆ ಥರ ಆಗಿದೆ कि हम ईश्वरीय सेवा करेंगे, यज्ञ में सेवा करेंगे, ಅಂದರೆ ನಾವು ಈಶ್ವರೀಯ ಸೇವೆಯನ್ನ ಮಾಡಿದ್ರೆ, ಯಜ್ಞ ಸೇವೆಯನ್ನ ಮಾಡಿದ್ರೆ, तो सेवा करने से जो यज्ञ पिता है, दुकान का मालिक है, सृष्टि का मालिक है, ಯಾರು ಯಜ್ಞಪಿತ ಆಗಿದ್ದಾರೆ ತಂದೆ, ಯಾರು ಅಂಗಡಿಯ ಮಾಲೀಕ ಆಗಿದ್ದಾರೆ, ಸೃಷ್ಟಿಯ ಮಾಲೀಕ ಆಗಿದ್ದಾರೆ, वो हमसे ज्यादा खुश होगा या दुखी होगा? ಅವರು ನಮ್ಮಿಂದ ಜಾಸ್ತಿ ಖುಷಿಯಲ್ಲಿರ್ತಾರ ಅಥವಾ ನಮ್ಮಿಂದ ದುಃಖಿಯಾಗಿರ್ತಾರ? है? बाप कौन से बच्चों को याद करते हैं? ತಂದೆ ಯಾವ ಮಕ್ಕಳನ್ನ ನೆನ್ಪು ಮಾಡ್ತಾರೆ ಜಾಸ್ತಿ? सर्विसेबल बच्चों को याद करते हैं. ಸರ್ವಿಸಬಲ್ ಮಕ್ಕಳನ್ನೇ ನೆನ್ಪು ಮಾಡ್ತಾರೆ. जो बाप का धंधा वो हमारा धंधा. ತಂದೆದೇನು ಕರ್ತವ್ಯ ಆಗಿದೆನೋ ಅದೇ ಮಕ್ಕಳ ಕರ್ತವ್ಯನೂ ಆಗಿರುತ್ತೆ. अब देखें कि हम कौन सा धंधा करते हैं. ಮತ್ತೆ ಇವಾಗ ನೋಡೋಣ ನಾವು ಯಾವ ಕರ್ಮವನ್ನ ಮಾಡ್ತೀವಿ ಅಂತ. तो घड़ी घड़ी याद करना है. ಮತ್ತೆ ಸೆಕೆಂಡಿಗೂ ನೆನ್ಪು ಮಾಡಬೇಕಾಗಿದೆ. कहते हैं घड़ी घड़ी याद करना है. ಹೇಳ್ತಾರೆ ಸೆಕೆಂಡಿಗೂ ನೆನ್ಪು ಮಾಡಬೇಕಾಗಿದೆ ಅಂತ. ये भी बताते हैं ಇದನ್ನು ಸಹ ಮತ್ತೆ ಹೇಳ್ತಾರೆ कि संग का रंग लगता है. ಸಂಘದ ರಂಗ ಅಂಟ್ಕೊಳ್ಳುತ್ತೆ ಅಂತ. तो क्या करें? ಮತ್ತೆ ಆವಾಗ ಏನು ಮಾಡಬೇಕಾಗಿದೆ? है तन से, धन से, समय से, संपर्क से, संबंधियों से जो भी ताकत हमारी है, उन सारी ताकत लगा करके हम संग करेंगे. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು? ನಮ್ಮದು ಶರೀರದ್ದು, ಮನಸ್ಸಿನಿಂದು, ಧನ ಸಂಪತ್ತಿಯಿಂದ, ಸಂಬಂಧಿಗಳದ್ದು, ಪರಿವಾರದ್ದು, ಎಲ್ಲರದ್ದು ಏನೇ ಶಕ್ತಿ ಇದೆ, ಈ ಸಂಬಂಧಿಕರೇ ಆಗಲಿ ಎಲ್ಲರದ್ದು ಶಕ್ತಿಯನ್ನು ಈ ರೀತಿ ಎಲ್ಲ ಪ್ರಕಾರದ ಶಕ್ತಿಯನ್ನು ಹಾಕಿಬಿಟ್ಟು ಯಾವಾಗ ನಾವು ಸಂಘವನ್ನು ಮಾಡ್ತೀವಿ तो बुद्धि में उसकी याद जरूर आएगी. ಆವಾಗ ಬುದ್ಧಿಯಿಂದ ಖಂಡಿತವಾಗಿ ಅವ್ರ ನೆನ್ಪು ಬರುತ್ತೆ. और संग करेंगे तो साबित कैसे होगा हमने संग किया? ಮತ್ತೆ ಸಂಘ ಮಾಡಿದರೆ ಅದು ಯಾವ ಥರ ಸಿದ್ಧ ಆಗುತ್ತೆ ನಾವು ಸಂಘ ಮಾಡಿದ್ದೀವಿ ಅವ್ರದ್ದು ಅಂತ? है? संग करेंगे तो चढ़ती कला होगी या उतरती कला होगी? ಅವ್ರ ಸಂಘವನ್ನು ಮಾಡಿದರೆ ಮೇಲೇರುವಂಥ ಕಲೆ ಇರುತ್ತಾ ಅಥವಾ ಕೆಳಗಡೆ ಇಳಿಯುವಂಥ ಕಲೆ ಇರುತ್ತಾ? चढ़ती कला तेरे बहाने सर्व का भला. ಮೇಲೇರುವಂಥ ಕಲೆಯಿಂದ ಎಲ್ಲರ ಕಲ್ಯಾಣ ಆಗುತ್ತೆ. हमारी चढ़ती कला हो रही है, इसका मतलब है ನಮ್ದು ಮೇಲೇರುವಂಥ ಕಲೆ ಆಗ್ತಾ ಇದೆ ಅಂದರೆ ಇದ್ರ ಗುರುತೆ ಏನಾಗಿದೆ? कि हमारी सेवा से वो संतुष्ट है. ಅಂದರೆ ನಮ್ಮ ಸೇವೆಯಿಂದ ಅವನು ಮೇಲಿರೋನು ಅಂದರೆ ಶಿವ ಸಂತುಷ್ಟ ಆಗಿದ್ದಾನೆ ಅಂತ. संतुष्ट है तो सेवा हमारी सच्ची और याद भी हमारी सच्ची. ಅವ್ರು ಸಂತುಷ್ಟರಾಗಿದ್ದಾರೆ ಅಂದರೆ ನಮ್ಮ ನೆನಪು ಸತ್ಯ ಆಗಿದೆ, ನಮ್ಮ ಸೇವೆನೂ ಸತ್ಯ ಆಗಿದೆ. जिसकी सेवा की जाती है वो याद जरूर आता है. ಮತ್ತು ಯಾರ ಸೇವೆಯನ್ನು ಮಾಡಲಾಗುತ್ತೆ ಅವ್ರ ನೆನಪು ಸಹ ಖಂಡಿತವಾಗಿ ಬರ್ತಾರೆ. राष्ट्रपति की सेवा करने वाला, ಇವಾಗ ರಾಷ್ಟ್ರಪತಿಯ ಸೇವೆ ಮಾಡುವಂಥವ್ರು ಇರ್ತಾರೆ, प्रधानमंत्री की सेवा करने वाला सेवक, ಪ್ರಧಾನ ಮಂತ್ರಿಯ ಸೇವೆ ಮಾಡುವಂಥ ಸೇವಕರು ಇರ್ತಾರೆ. उसे याद नहीं आएगा? ಮತ್ತು ಅವರಿಗೆ ನೆನ್ಪು ಬರೋದಿಲ್ವಾ? प्रधानमंत्री और राष्ट्रपति याद नहीं आएगा? ಅವರಿಗೆ ಪ್ರಧಾನ ಮಂತ್ರಿ ಮತ್ತು ರಾಷ್ಟ್ರಪತಿ ನೆನ್ಪು ಬರಲ್ವಾ? याद आएगा. हम भी अगर ईश्वरी ಅವ್ರಿಗೂ ಸಹ ನೆನ್ಪು ಬರ್ತಾರೆ. सेवा करेंगे, ईश्वर को पहचान कर, ಅದೇ ಥರ ನಾವು ಈಶ್ವರನ ಗುರುತಿಸ್ಕೊಂಡ್ಬಿಟ್ಟು ಈಶ್ವರೀಯ ಸೇವೆಯನ್ನು ಮಾಡಿದರೆ, पक्का करके निश्चय बुद्धि हो करके, ನಾವು ಪಕ್ಕ ತಿಳ್ಕೊಂಡ್ಬಿಟ್ಟು ನಿಶ್ಚಯ ಬುದ್ಧಿ ಆಗಿಬಿಟ್ಟು ಈಶ್ವರೀಯ ಸೇವೆಯನ್ನು ಮಾಡಿದರೆ, तो हमें संघ का रंग जरूर लगेगा. ಆವಾಗ ನಮಗೆ ಸಂಘದ ರಂಗ್ ಖಂಡಿತವಾಗಿ ಅಂಟ್ಕೊಳ್ಳುತ್ತೆ. तो वो याद करने की स्थिति बनाना निरंतर, ಮತ್ತೆ ಈ ಥರ ನಿರಂತರವಾಗಿ ನೆನ್ಪು ಮಾಡುವಂಥ ಸ್ಥಿತಿಯನ್ನು ಮಾಡ್ಕೊಳ್ಳೋದು, इसी बात में मेहनत है. ಇದೇ ಮಾತಿನಲ್ಲೇ ಶ್ರಮ ಇದೆ. क्या पढ़ाई में कोई मेहनत नहीं है? ವಿದ್ಯಾಭ್ಯಾಸದಲ್ಲಂತೂ ಏನು ಶ್ರಮನೇ ಇಲ್ಲ. तो कोई को भी ये समझाते हैं, ಮತ್ತೆ ಯಾರಿಗೆ ಈ ಮಾತನ್ನು ತಿಳಿಸ್ತೀರಾ? बच्चे ढिंडोरा पीटना ही है. ಮಕ್ಕಳೇ ಡಂಗೂರ ಅಂತೂ ಬಾರಿಸ್ಲೇಬೇಕಾಗಿದೆ.
कोई माने या न माने, ಯಾರಾದರೂ ಒಪ್ಕೊಳ್ಳಿ ಅಥವಾ ಒಪ್ಕೊಳ್ದೇ ಇರಲಿ, क्या ढिंडोरा पीटना ಏನು ಡಂಗೂರ ಬಾರಿಸ್ಬೇಕಾಗಿದೆ? है? संदेश देने का क्या ढिंडोरा? ಸಂದೇಶ ಕೊಡುವಂಥ ಡಂಗೂರ ಬಾರಿಸ್ಬೇಕಾಗಿದೆ. ಏನು ಸಂದೇಶ? नई दुनिया आने वाली है, इस पुरानी दुनिया का विनाश सामने खड़ा है। ಈ ಹಳೆ ಪ್ರಪಂಚದ ವಿನಾಶ ಎದುರುಗಡೆನೆ ನಿಂತಿದೆ, ಹೊಸ ಪ್ರಪಂಚ ಬರ್ತಾ ಇದೆ. महाभारी महाभारत लड़ाई सामने खड़ी है। ಮಹಾಭಾರಿ ಮಹಾಭಾರತ ಯುದ್ಧ ಎದುರುಗಡೆ ನಿಂತಿದೆ. और ये दोनों काम कराने के लिए भगवान इस सृष्टि पर गुप्त रूप में आया हुआ है। ಮತ್ತೆ ಈ ಎರಡು ಕರ್ತವ್ಯವನ್ನ ಮಾಡಿಸ್ಲಿಕ್ಕೋಸ್ಕರ ಸ್ವಯಂ ಭಗವಂತ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ. उस गुप्त रूप को जो पहचानेगा, ಮತ್ತೆ ಗುಪ್ತ ರೂಪದಲ್ಲಿ ಬಂದ್ಬಿಟ್ಟು ಪಾತ್ರವನ್ನ ಮಾಡ್ತಾ ಇದ್ದಾರೆ. ಆ ಗುಪ್ತ ರೂಪವನ್ನ ಯಾರು ಗುರುತಿಸ್ಕೊಂತಾರೆ वो ज्ञानी है सच्चा। ಅವರೇ ಸತ್ಯವಾಗಿರುವಂತ ಜ್ಞಾನಿಗಳಾಗಿದ್ದಾರೆ. कहते हैं ऋषि मुनि बड़े ज्ञानी थे। ಹೇಳ್ತಾರೆ ಋಷಿ ಮುನಿಗಳು ತುಂಬಾ ಜ್ಞಾನಿಗಳಾಗಿದ್ರು. क्यों ज्ञानी कहा जाते? ಅವರಿಗೆ ಜ್ಞಾನಿ ಅಂತ ಯಾಕೆ ಹೇಳಲಾಗುತ್ತೆ? सितारों को देख करके ये जान लेते ಅವರು ಆ ನಕ್ಷತ್ರಗಳನ್ನ ನೋಡ್ಬಿಟ್ಟೆ ತಿಳ್ಕೊಂಡ್ಬಿಡ್ತಾರೆ कि इतने घंटे के बाद, इतने मिनट के बाद सूर्योदय इस दिशा से होने वाला है। ಅಂದ್ರೆ ಇಷ್ಟು ಗಂಟೆ ನಂತರ, ಇಷ್ಟು ನಿಮಿಷದ ನಂತರ ಸೂರ್ಯೋದಯ ಈ ದಿಕ್ಕಿನಿಂದ ಆಗ್ತಾ ಇದೆ ಅಂತ ಹೇಳ್ಬಿಡ್ತಾರೆ. सितारों की गणना से जानते कि नहीं जानते? ಅವರು ನಕ್ಷತ್ರಗಳ ಗಣನೆಯನ್ನ ಮಾಡ್ಬಿಟ್ಟು ತಿಳ್ಕೊಂತಾರೋ ಇಲ್ವೋ? हैं? तो हम भी सितारे हैं, ಮತ್ತೆ ಅದೇ ತರ ನಾವು ಸಹ ನಕ್ಷತ್ರಗಳಾಗಿದ್ದೀವಿ. हमारे साथी भी सितारे हैं, ನಮ್ಮ ಜೊತೆಗಾರರು ಸಹ ನಕ್ಷತ್ರಗಳೇ ಆಗಿದ್ದಾರೆ. उनकी सेवा भी हमें पता है। ಅವ್ರ ಸೇವೆನೂ ಸಹ ನಮಗೆ ಗೊತ್ತಿದೆ. हम अपनी सेवा को भी जानते हैं, साथियों की भी सेवा को जानते हैं। ನಾವು ನಮ್ಮ ಸೇವೆಯನ್ನು ತಿಳ್ಕೊಂಡಿದ್ದೀವಿ, ಮತ್ತೆ ನಮ್ಮ ಜೊತೆಗಾರರ ಸೇವೆಯನ್ನು ಸಹ ತಿಳ್ಕೊಂಡಿದ್ದೀವಿ. हम किस स्टेज पर हैं ये भी जानते हैं। ಮತ್ತೆ ನಾವು ಯಾವ ಸ್ಟೇಜ್ನಲ್ಲಿ ಇದ್ದೀವಿ ಇದನ್ನು ಸಹ ನಾವು ತಿಳ್ಕೊಂತೀವಿ. नारायण का पार्ट बजाने वाली आत्मा होगा ನಾರಾಯಣನ ಪಾತ್ರ ಮಾಡುವಂತ ಆತ್ಮ ಆಗಿದ್ರೆ तो वो जानती नहीं होगी ಮತ್ತೆ ಅವರಿಗೇನು ಗೊತ್ತಿರೋದಿಲ್ವಾ कि मेरा नारायण का पार्ट है। ಅಂದ್ರೆ ನಂದೇ ನಾರಾಯಣನ ಪಾತ್ರ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. वो साथियों को नहीं जानती होगी ಮತ್ತೆ ಅವರು ತಮ್ಮ ಜೊತೆಗಾರರ ಬಗ್ಗೆ ತಿಳ್ಕೊಂಡಿರಲ್ವಾ? कि मेरे राज्य में साथियों की शूटिंग करने वाले इस समय कौन कौन है। ಮತ್ತೆ ನಮ್ಮ ರಾಜ್ಯದಲ್ಲಿ ಜೊತೆಗಾರರ ಶೂಟಿಂಗ್ ಮಾಡುವಂತವ್ರು ಈ ಸಮಯದಲ್ಲಿ ಯಾರ್ಯಾರಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ವಾ? जो विशेष सहयोगी हैं ಯಾರು ವಿಶೇಷ ಸಹಯೋಗಿಗಳಾಗಿರ್ತಾರೆ ಗೊತ್ತಿರುತ್ತೆ ಅವರಿಗೆ. ये बात दूसरी है कि समय की शूटिंग के अनुसार ಈ ಮಾತಂತೂ ಬೇರೆ ಆಗಿದೆ. ಸಮಯದ ಶೂಟಿಂಗಿನ ಅನುಸಾರವಾಗಿ तामसी शूटिंग बजा रहे हैं या सात्विक शूटिंग बजा रहे हैं। ಇವಾಗ ಮತ್ತೆ ಅವ್ರು ತಾಮಸಿ ಶೂಟಿಂಗ್ ಮಾಡ್ತಾ ಇದ್ದಾರಾ ಅಥವಾ ಸಾತ್ವಿಕ ಶೂಟಿಂಗ್ ಮಾಡ್ತಾ ಇದ್ದಾರಾ? है ये भी देखना है कि नहीं? ಇದು ಸಹ ನೋಡ್ಬೇಕಾಗಿದೇನೋ ಇಲ್ವೋ? शिव बाबा कहते हैं मैं बच्चों के सात्विक रूप को देखता हूँ, ಶಿವಬಾಬಾ ಹೇಳ್ತಾರೆ ನಾನು ಮಕ್ಕಳ ಸಾತ್ವಿಕ ರೂಪವನ್ನ ನೋಡ್ತೀನಿ, वर्तमान तामसी रूप को नहीं देखता। ನಾನು ವರ್ತಮಾನ ತಮೋಪ್ರಧಾನ ರೂಪವನ್ನ ನೋಡೋದಿಲ್ಲ. क्योंकि जानता हूँ ಯಾಕೆಂದ್ರೆ ನಾನು ತಿಳ್ಕೊಂಡಿದ್ದೀನಿ दुनिया की हर चीज 4 अवस्थाओं से प्रचार होती है। ಪ್ರಪಂಚದ ಪ್ರತಿಯೊಂದು ವಸ್ತು 4 ಅವಸ್ಥೆಗಳಿಂದ ಪ್ರಸಾರ ಆಗುತ್ತೆ. तो शूटिंग पीरियड भी 4 अवस्थाओं से प्रसार होता है। ಮತ್ತೆ ಶೂಟಿಂಗ್ ಪೀರಿಯಡ್ ಸಹ 4 ಅವಸ್ಥೆಗಳಿಂದ ಪರಿವರ್ತನೆ ಆಗುತ್ತೆ. तो ढिंढोरा पीटना है संदेश देने का। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಸಂದೇಶ ಕೊಡುವಂತ ಡಂಗೂರ ಬಾರಿಸಬೇಕಾಗಿದೆ. कोई माने या न माने, ಯಾರಾದರೂ ಒಪ್ಕೊಳ್ಳಿ ಅಥವಾ ಒಪ್ಕೊಳ್ಳದೆ ಇರಲಿ, ये आगे भी हुआ है। ಇದು ಮುಂದೆನೂ ಸಹ ಆಗಿತ್ತು. ढिंढोरा पीटने का काम ಡಂಗೂರ ಬಾರಿಸುವಂತ ಕೆಲಸ ಮೊದಲು ಸಹ ಆಗಿತ್ತು यज्ञ के आदि में। ಯಜ್ಞದ ಆದಿಯಲ್ಲಿ
तो निमंत्रण देना है और बाबा बाबा करके बहुत मीठे मीठे अक्षरों में ಮತ್ತು ನಿಮಂತ್ರಣವನ್ನು ಕೊಡಬೇಕಾಗಿದೆ, ಮತ್ತು ಬಾಬಾ ಬಾಬಾ ಅಂತ ಹೇಳಿಬಿಟ್ಟು ತುಂಬ ಮಧುರವಾಗಿರುವಂಥ ಅಕ್ಷರದಲ್ಲಿ निमंत्रण देना। ನಿಮಂತ್ರಣವನ್ನು ಕೊಡಬೇಕಾಗಿದೆ. ये नहीं लड़ाई करके चले आओ। ಆ ಥರ ಎಲ್ಲ ಜಗಳ ಆಡ್ಕೊಂಡ್ಬಿಟ್ಟು ಬಂದ್ಬಿಡ್ಬೇಕು. आओगे कि नहीं आओगे? नहीं आओगे तुम्हारा नुकसान होगा। ಬರ್ತಿರೋ ಇಲ್ವೋ, ಬರಲಿಲ್ಲ ಅಂದರೆ ಮತ್ತೆ ನಿಮ್ಮದೇ ನಷ್ಟ ಆಗುತ್ತೆ, तुम नरक में जाओगे। ಮತ್ತೆ ನೀವು ನರಕದಲ್ಲಿ ಹೋಗ್ತೀರಾ. तो ये मीठे मीठे वचन हुए, ಮತ್ತು ಇದು ಮಧುರವಾಗಿರುವಂಥ ವಚನಗಳಾಯ್ತಾ, तो बहुत मीठा अक्षर है बाबा। ಮತ್ತು ತುಂಬ ಮಧುರವಾಗಿರುವಂಥ ಅಕ್ಷರನೇ ಆಗಿದೆ ಬಾಬಾ. हम भी शिव बाबा से अभी सुख और शांति का वर्षा ले रहे। ಇವಾಗೂ ಸಹ ನಾವು ಶಿವಬಾಬನಿಂದ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ತಗೊತಾ ಇದ್ದೀವಿ. वो ही कह पाएगा जिनको संदेश देता है उनके सामने सुख शांति में रहना महसूस करता हो। ಮತ್ತು ಈ ಮಾತನ್ನು ಅವರೇ ಹೇಳ್ಬೋದಾಗಿದೆ, ಯಾರು ಸಂದೇಶವನ್ನು ಕೊಡ್ತಾರೆ ಅವರ ಎದುರುಗಡೆ ಅವರು ಸ್ವಯಂ ಸುಖ ಶಾಂತಿಯ ಅನುಭವವನ್ನು ಮಾಡ್ಕೊಂಡಿರ್ತಾರೆ, ಅವರೇ ಬೇರೆಯವ್ರಿಗೂ ಹೇಳ್ಬೋದಾಗಿದೆ. जिनको संदेश देते हैं वो दुखी और अशांत हमको देखते हैं। ಮತ್ತು ಯಾರಿಗೆ ನಾವು ಸಂದೇಶವನ್ನು ಕೊಡ್ತೀವಿ ಅವ್ರು ಒಂದು ವೇಳೆ ನಮ್ಮನ್ನು ದುಃಖಿಯನ್ನಾಗಿ ಅಶಾಂತರನ್ನಾಗಿ ನೋಡ್ತಾರೆ, लड़ाई झगड़ा करते हुए रोज देखते हैं, ಪ್ರತಿದಿನ ನಮ್ಮನ್ನು ಜಗಳಾಡ್ತಾ ಇರೋದನ್ನೇ ನೋಡ್ತಾರೆ. तो मानेंगे? ಮತ್ತು ಆ ಥರ ಇದ್ದರೆ ಅವ್ರು ಒಪ್ಕೊತಾರ ನಮ್ಮ ಮಾತನ್ನು? नहीं मानेंगे। ಒಪ್ಕೊಳ್ಳೋದೇ ಇಲ್ಲ. ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2357, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ. ಮುರಳಿ ತಾರೀಕಾಗಿತ್ತು 14/1/67. ನುಡಿಸಿರುವಂಥ ತಾರೀಕು 25/6/2017. ಓಂ ಶಾಂತಿ.